ಹಾಯ್ ಫ್ರೆಂಡ್ಸ್, ಮನೆಯಲ್ಲಿ ಮೇಥಿ ಮಟರ್ ಪಲ್ಯ ಹೇಗೆ ಮಾಡೋದನ್ನು ನೋಡೋಣ ಬನ್ನಿ. ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಕ್ರೀಮಿ ಸ್ಟ್ರಕ್ಚರ್ ಬರೋ ಥರ ಮಾಡ್ಕೋಬೋದು. ಇದಕ್ಕೆ ಬೇಕಾಗೋ ಎಲ್ಲ ಮನೆಯಲ್ಲೇ ಇರೋ ಸಾಮಗ್ರಿಗಳವ. ಶೇಂಗಾ, ಎಳ್ಳು, ಪುಟಾಣಿ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಿ ಅದನ್ನು ಪೌಡ್ರ್ ಮಾಡ್ಕೋಬೇಕು. ನಂತರ ಒಂದು ಬಾಣಲೆಗೆ 2 ಚಮಚ ಎಣ್ಣೆ, ಜೀರಿಗೆ, ಸಣ್ಣಗೆ ಹೆಚ್ಚಿರೋ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಮಾಡಬೇಕು. ನಂತರ ತೊಳೆದಿಟ್ಟಿರೋ ಮೆಂತಿ ಪಲ್ಯವನ್ನು ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಹಸಿ ವಾಸನೆ ಹೋಗೋವರೆಗೂ ಮಾಡಬೇಕದು. ಇನ್ನೊಂದು ಪಾತ್ರೆಗೆ 2 ಸ್ಪೂನ್ ಎಣ್ಣೆ, ಜೀರಿಗೆ, ಸಣ್ಣಗೆ ಹೆಚ್ಚಿಟ್ಟು ಈರುಳ್ಳಿ ಹಾಕಿ ಕಂದು ಬಣ್ಣ ಬರೋವರೆಗೂ ಹುರ್ಕೋಬೇಕು. ನಂತರ ಶುಂಠಿ ಬೆಳ್ಳುಳ್ಳಿನ ಕುಟ್ಟಿದ್ದು ಹಾಕೋಬೇಕು. ನಾನಿಲ್ಲಿ ಪೇಸ್ಟ್ನ ಬಳಸಿಲ್ಲ. ಕಂದು ಬಣ್ಣ ಬಂದ ನಂತರ 2 ಟೊಮೆಟೊ ಮಿಕ್ಸಿ ಜಾರ್ಗೆ ಹಾಕಿಟ್ಟಿದ್ದೆ, ಮೀಡಿಯಮ್ ಸೈಜು. ನಾನು ಈ ಪಲ್ಯ ಮಾಡ್ತಿರೋದು ಕೇವಲ 4 ಜನರಿಗೋಸ್ಕರ. ಸೊ ಆ ಪ್ರಮಾಣದಲ್ಲಿ ಮಾತ್ರ ನಾನು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಬೇಕಾದರೆ ಇನ್ನೂ ಗ್ರೇವಿ ಜಾಸ್ತಿ ಬೇಕಾಗಿತ್ತಂದರೆ ಗ್ರೇವಿ ಹೆಚ್ಚಿಗೂ ಮಾಡ್ಕೋಬೋದು ನೀವು. ನನ್ನ ಹತ್ರ ಫ್ರೋಝನ್ ಬಟಾಣಿ ಇರಲಿಲ್ಲ, ಸೊ ಫ್ರೆಶ್ ಬಟಾಣಿ ಮಾರ್ಕೆಟಿಂದ ತಂದಿದ್ದಿತ್ತು, ಸೊ ಅದನ್ನೇ ಯೂಸ್ ಮಾಡ್ಕೊಂಡಿದ್ದೀನಿ. ನಿಮ್ಮಲ್ಲಿ ಫ್ರೋಝನ್ ಬಟಾಣಿ ಇದ್ದರೆ ಅದಕ್ಕೆ ಸ್ವಲ್ಪ ನೀರಲ್ಲಿ ನೆನೆಯಿಟ್ಟು ಆಮೇಲೆ ಹಾಕಿ. ಬಿಸಿನೀರು ಹಾಕಿದ್ರೆ ಏನಾಗುತ್ತೆ, ತರಕಾರಿ ಕಲರ್ ಚೇಂಜ್ ಆಗೋಲ್ಲ, ಹಾಗೆ ಕಲರ್ ಇರ್ತದೆ. ಹಾಗಾಗಿ ಬಿಸಿನೀರನ್ನ ಯೂಸ್ ಮಾಡ್ತೀನಿ ಅಡುಗೆ ಮಾಡೋ ಟೈಮೆಲ್ಲ. ಆಮೇಲೆ ಫ್ರೈ ಮಾಡಿ ಇಟ್ಕೊಂಡಿರೋ ಮೆಂತ್ಯನ ಇದಕ್ಕೆ ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಒಂದು ಉಗಿ ಬರೋವರೆಗೂ ಬಟಾಣಿ ಕುದ್ದ ನಂತರ ಮೆಂತ್ಯನ ಹಾಕಿ, ಆದ ನಂತರ ಬಟಾಣಿ ಕೂಡ ಸಾಫ್ಟ್ನೆಸ್ ಬರುತ್ತೆ ಅದಕ್ಕೆ. ಈಗ ರುಬ್ಬಿಟ್ಕೊಂಡಿರೋ ಕ್ರೀಮ್ನ ಇದಕ್ಕೆ ಹಾಕಿ. ಇದಕ್ಕೆ ಯಾವುದೇ ಮಾರ್ಕೆಟ್ ಕ್ರೀಮ್ ಯೂಸ್ ಮಾಡುವಂಥ ಅವಶ್ಯಕತೆಯೇ ಇಲ್ಲ. ಇದು ಹಾಕಿದ್ಮೇಲೆ ಚೆನ್ನಾಗಿ ತಿರುವಿ ಲಿಡ್ನ ಕ್ಲೋಸ್ ಮಾಡಿಬಿಡಿ. ಒಂದು 2 ಮಿನಿಟ್ಸ್ ಆದಮೇಲೆ ನೋಡಿ ಈ ಕಲರ್ ಬಂದಿರುತ್ತೆ. ಫ್ರೆಶ್ ಕ್ರೀಮ್ ಯೂಸ್ ಮಾಡೋದಕ್ಕಿಂತ ಇದನ್ನು ಹಾಕಿ ಮಾಡಿದ್ರು ಕಲರ್ ಚೆನ್ನಾಗಿ ಬರುತ್ತೆ. ಇದನ್ನು ಚಪಾತಿ ಮತ್ತು ರೊಟ್ಟಿ ಜೊತೆನೂ ತಿನ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.